ಒಂದೂವರೆ ದಶಕದ ಹಿಂದೆ ಕಾಫಿ ನಾಡಲ್ಲಿ ಒಂದು ಮಿನಿ ಏರ್ಪೋರ್ಟ್ ಆಗಬೇಕು ಅಂತ ಆ ಭಾಗದ ಜನ ಕನಸಿಟ್ಕೊಂಡಿದ್ರು. ಈಗ ದಶಕಗಳ ಕನಸು ಈಡೇರೋದಕ್ಕೆ ಆ ಕಾಲ ಸನ್ನಿಹಿತವಾಗಿದೆಯಾ ಅನ್ನೋದು ಪ್ರಶ್ನೆ. ಕಾರಣ ಮಿನಿ ಏರ್ಪೋರ್ಟ್ ಮಾಡೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳು ಆಗ್ತಾ ಇದೆಯಂತೆ. ಪ್ರಮುಖವಾಗಿ ಆ ಭಾಗದಲ್ಲಿ ರೈತರು ಜಮೀನು ಕೊಡೋದಕ್ಕೆ ಇಷ್ಟು ದಿನಗಳ ಕಾಲ ವಿರೋಧ ವ್ಯಕ್ತಪಡಿಸ್ತಾ ಇದ್ರಲ್ಲ, ಈಗ ಅವರೇ ಮುಂದೆ ಬಂದು ಜಮೀನು ಕೊಡೋದಕ್ಕೆ ನಾವು ಸಿದ್ಧ, ಜಾಗ ಕೊಡೋದಕ್ಕೆ ಸಿದ್ಧ ಅಂತ ಹೇಳ್ತಿದ್ದಾರಂತೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಹೌದು, ಕಾಫಿ ನಾಡು ಚಿಕ್ಕಮಗಳೂರಿಗೆ ದೊಡ್ಡ ಗುಡ್ ನ್ಯೂಸ್ ಸಿಕ್ಕಿದೆ. ಪ್ರಕೃತಿ ತಾಣವಾದ ಚಿಕ್ಕಮಗಳೂರು ಜಿಲ್ಲೆಗೆ ಬಹುಕಾಲದ ಕನಸು ನನಸಾಗೋ ಸಮಯ ಕೂಡಿ ಬಂದಿದೆ. ಅದೇನಪ್ಪಾ ಅಂದ್ರೆ, ಚಿಕ್ಕಮಗಳೂರಿನ ಏರ್ಪೋರ್ಟ್ ಯೋಜನೆಗಾಗಿ ಭೂಸ್ವಾಧೀನ ಪ್ರಕ್ರಿಯೆ ಅಧಿಕೃತವಾಗಿ ಆರಂಭಗೊಂಡಿದೆ. ಚಿಕ್ಕಮಗಳೂರು ಮತ್ತು ಹಿರೇಮಗಳೂರು ವ್ಯಾಪ್ತಿಯ ಜಾಗದಲ್ಲಿ ಕಿರು ವಿಮಾನ ನಿಲ್ದಾಣ ಮಾಡೋದಕ್ಕೆ ಮುಂದಾಗಿದ್ದಾರೆ. ಈ ಯೋಜನೆಗೆ 2009ರಲ್ಲಿಯೇ ಚಾಲನೆ ನೀಡಲಾಗಿತ್ತು. ಆದರೆ ಕಾಮಗಾರಿ ಮರುಜೀವ ಬರೋದಕ್ಕೆ ಸರಿಸುಮಾರು 16 ವರ್ಷಗಳೇ ಬೇಕಾಯಿತು ನೋಡಿ. ಚಿಕ್ಕಮಗಳೂರಿನ ಗೌಡನಹಳ್ಳಿ ರಸ್ತೆಯಲ್ಲಿ ನಿರ್ಮಾಣವಾಗುತ್ತಿರುವ ಮಿನಿ ಏರ್ಪೋರ್ಟ್ಗೆ ಹೆಚ್ಚುವರಿ ಜಾಗ ಸ್ವಾಧೀನ ಪ್ರಕ್ರಿಯೆ ಆರಂಭಗೊಂಡಿದೆ. ಈಗಾಗಲೇ ಈ ಯೋಜನೆಗೆ ಶೆಡ್, ರನ್ವೇ ಕಾಮಗಾರಿ ಶುರುವಾಗಿತ್ತು. ಆದರೆ ಈ ಕಾಮಗಾರಿ ಕೆಲವು ತಿಂಗಳಲ್ಲಿ ನಿಂತು ಹೋಯಿತು. ಈಗ 1.5 ದಶಕದ ನಂತರ ಆ ಯೋಜನೆಗೆ ಮತ್ತೆ ಪುನರ್ಜೀವ ಬಂದಿದ್ದು, ಭೂಸ್ವಾಧೀನ ಪ್ರಕ್ರಿಯೆಯು ಜಿಲ್ಲಾಡಳಿತ ಮುಂದಾಗಿದೆ. ಇತ್ತ ಜಮೀನು ಮಾಲೀಕರು ಭೂಮಿ ನೀಡೋದಕ್ಕೆ ಮುಂದಾಗಿದ್ದಾರೆ. ಆಲ್ರೆಡಿ ಈಗ ಭೂ ಸ್ವಾಧೀನಕ್ಕೆ ರೆಡಿ ಇದೆ. ನಮ್ಮ ಜಾಗ 7 ಕುಂಟೆಯಲ್ಲಿ 3 ಕುಂಟೆ ಹೋಗಿದೆ. ಇನ್ನ ಬಾಕಿ 3 ಕುಂಟೆ ಹಂಗೆ ಉಳಿದಿದೆ. ಈಗ ನಾವು ಜೀವನ ರೂಪಿಸ್ಕೋಬೇಕು ಅಂದ್ರೆ ಆ 3 ಕುಂಟೆನ ನಮಗೆ ಅಟ್ಲೀಸ್ಟ್ ಒಂದು ಅಲಿನೇಷನ್ ಮಾಡಿ ಮಟ್ಟಿ ಕೊಡ್ಬೇಕು. ನಾವು ಜೀವನ ಮಾಡಬೇಕು ಅಂದ್ರೆ ನಮ್ಗೆ ಅಡಿ ಲೆಕ್ಕದಲ್ಲಿ ನಮಗೆ ಹಣನ ಸಂದಾಯ ಮಾಡಬೇಕು. ಇನ್ನು ಪ್ರವಾಸೋದ್ಯಮ ಮತ್ತು ವಾಣಿಜ್ಯ ವ್ಯವಹಾರಗಳಿಗೆ ಉತ್ತೇಜನ ನೀಡುವ ಸಲುವಾಗಿ ಚಿಕ್ಕಮಗಳೂರಿನ ಏರ್ಪೋರ್ಟ್ ನಿರ್ಮಾಣಕ್ಕೆ ಅಗತ್ಯ ಕ್ರಮಕ್ಕೆ ಸರ್ಕಾರ ಕೂಡ ಮುಂದಾಗಿದೆ. ಹೀಗಾಗಿ ಇಲ್ಲಿನ ರೈತರ ಭೂಮಿ ನೀಡೋದಕ್ಕೆ ನಮ್ಮದೇನು ಸಮಸ್ಯೆ ಇಲ್ಲ, ನಾವು ಜಮೀನು ಕೊಡ್ತೀವಿ ಅಂತ ಹೇಳಿದ್ರು. ಆದ್ರೆ ಇಲ್ಲಿರುವ ಜಾಗ ನಿಮಗೆ ಕೊಟ್ರೆ ನಮಗೆ ಜಮೀನು ಇಲ್ದಂಗ ಆಗತ್ತೆ. ಹೀಗಾಗಿ ಜಾಸ್ತಿ ಪರಿಹಾರ ನೀಡಬೇಕು ಅಂತ ಒತ್ತಾಯಿಸಿದ್ರು. ಇನ್ನು ಈಗಾಗಲೇ ಈ ಹಿಂದೆಯೂ ಗೋಮಾಳ ಸುಮಾರು 120 ಎಕರೆ ಪ್ರದೇಶದಲ್ಲಿ ಮಿನಿ ಏರ್ಪೋರ್ಟ್ ಮಾಡೋದಕ್ಕೆ ಹೊರಟಿದ್ರು. ಈಗ ಹೆಚ್ಚುವರಿ ಸುಮಾರು 20ಕ್ಕೂ ಹೆಚ್ಚು ಜಮೀನು ಭೂಸ್ವಾಧೀನಕ್ಕೆ ಮುಂದಾಗಿದ್ದಾರೆ. ಸರ್ಕಾರ ಈ ಭೂಸ್ವಾಧೀನ ಪ್ರಕ್ರಿಯೆ ನಡೆಸ್ತಾ ಇರೋದ್ರಿಂದ ರೈತರಿಗೆ ಒಳ್ಳೆಯ ಹಣವನ್ನ ಕೊಡಬೇಕು ಅನ್ನೋದೊಂದು, ಒಳ್ಳೆ ಪರಿಹಾರ ಕೊಡಬೇಕು ಅನ್ನೋದು. ಆ ಪರಿಹಾರದಿಂದ ಆ ರೈತರ ಜೀವನವನ್ನು ಸಾಗಬೇಕು, ಬದುಕು ಕಟ್ಕೋಬೇಕು. ಈಗ ಒಂದು ಕೊಡದಷ್ಟು ಇರುವಂತ ವ್ಯಾಲ್ಯೂನ ತಗೊಂಡ್ಬಿಟ್ಟು ಲೋಟದಷ್ಟು ಅಂತ ಪರಿಹಾರ ಕೊಟ್ರೆ ರೈತರಿಗೆ ಆಗೋದಿಲ್ಲ. ಅಂತ ವ್ಯಾಲ್ಯೂ ಈ ಜಾಗ ಇದು. ಒಟ್ಟಾರೆ ಕಾಫಿ ನಾಡಿಗರ ಬಹುದಿನಗಳ ಕನಸು ಈಡೇರೋದಕ್ಕೆ ಈಗ ಮತ್ತೆ ಮರುಜೀವ ಬಂದಿರೋದು ಮಲೆನಾಡಿಗರಲ್ಲಿ ಸಂತಸ ತರಿಸಿದೆ. ಭೂಸ್ವಾಧೀನ ಮಾಡಿ ಅವರಿಗೂ ಪರಿಹಾರ ನೀಡಿ ಯೋಜನೆಯನ್ನ ಪೂರ್ಣಗೊಳಿಸಿ ಮತ್ತದೇ ಸ್ವಾಧೀನ ಹೆಸರಲ್ಲಿ ಜೀವ ಪಡೆದ ಯೋಜನೆ ಸ್ಥಗಿತವಾಗದಿರಲಿ ಅನ್ನೋದೇ ನಮ್ಮ ಆಶಯ. ಭರತ್ ಬೆಟ್ಟದ ಮನೆ, ಗ್ಯಾರಂಟಿ ನ್ಯೂಸ್, ಚಿಕ್ಕಮಗಳೂರು.